ರೀ, ಹೋಗ್ಲೇಬೇಕು. 2 ದಿನ ನಾನು ಇರಲ್ಲ ಅಂತ ಬೇಜಾರಾ? ಬಟ್ ನನಗೆ 2 ಯುಗ ಕಳ್ದಂಗ ಆಗುತ್ತೆ ನೀನಿಲ್ದೆ ಹೇಗಿರ್ಲಿ. ನನಗೂ ಅರ್ಥ ಆಗತ್ತೆ ರೀ, ಆದ್ರೆ ಏನ್ ಮಾಡೋದು, ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅಲ್ವಾ. ಜಸ್ಟ್ 2 ಡೇಸ್ ಅಷ್ಟೇ, ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಆಯ್ತು, ಈ ಪ್ರಪಂಚದಲ್ಲಿ ಏನ್ ಬೇಕಿದ್ರೂ ಬಿಡ್ತೀನಿ, ಆದ್ರೆ ನಿನ್ನ ಅರಕ್ಷಣ ಬಿಟ್ಟಿರೋದಕ್ಕೂ ನನಗ್ ಮನ್ಸಾಗಲ್ಲ. ನಂಗೂ ನಿಮ್ಮನ್ ಬಿಟ್ಟಿರಕ್ಕೆ ತುಂಬಾ ಕಷ್ಟ ಆಗತ್ತೆ ರೀ. 2 ಡೇಸ್ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ನೀನ್ ಇಷ್ಟು ಹೇಳಿದ್ಮೇಲೆ ಮುಗೀತು. ಎಲ್ಲಾನು ನಿಭಾಯಿಸ್ಕೊಂಡು ನಿನಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸರಿ ಬಾ, ಡ್ರೈವರ್ ಕಾಯ್ತಾ ಇದ್ದಾನೆ, ಏರ್ಪೋರ್ಟ್ ಲೇಟ್ ಆಗ್ತಾ ಇದೆ. ಸರಿ ರೀ, ನಾ ಹೋಗಿ ಬರ್ತೀನಿ. ಆಯ್ತು, ಹುಷಾರು. ಟೇಕ್ ಕೇರ್. ನಾ ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ನಾನು ಬರೋವರೆಗೂ ಸ್ವಲ್ಪ ಎಲ್ಲದನ್ನು ತಡ್ಕೊಂಡಿರಿ. ಮಾಚರ್ಲಾ, ಮೇಡಮ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಬಿಟ್ ಬಾ. ಬಾಯ್ ಬಾಯ್. ಮೂರ್ತಿ, ಏನ್ ಸರ್ ಫುಲ್ಲು ಜಾಲಿ ಆಗಿದ್ದೀರಾ? ನೀವು ಜಾಲಿ ಆಗಿರೋ ಮೂಡ್ ನೋಡಿದ್ರೆ ವೈಫ್ ಊರಲ್ಲಿಲ್ಲ ಅಂತ ಕಾಣುತ್ತೆ. ಎಸ್ ಯು ಆರ್ ಕರೆಕ್ಟ್ ಮ್ಯಾನ್. ಆರ್ಡರ್ ಹೇಳಿ ಸರ್. ಸೇಮ್ ಅದೇ. ಸೇಮ್ ಓಕೆ ಸರ್. ಸರ್, ಎಂಟಿ ಊರಲ್ಲಿಲ್ಲ ಅಂದ್ರೆ ಆ ಖುಷಿನೇ ಬೇರೆ ಲೆವೆಲ್ ಅಲ್ವಾ ಸರ್? ಹೌದಪ್ಪ, ಹೌದು. ತಗೊಳ್ಳಿ ಸರ್, ಎಂಜಾಯ್ ಮಾಡಿ. ಸರ್, ಇನ್ನೇನಾದ್ರು ಕೊಡ್ಲಾ? ನನಗಿನ್ನೇನು ಬೇಡ. ಈ ಲೆಟರ್ ಅಲ್ಲಿ ಏನಿದೆ ಅಂತ ಸ್ವಲ್ಪ ನೋಡಿ ಹೇಳಿ ಮೂರ್ತಿ. ಅಷ್ಟೇ ತಾನೇ ಸರ್, ಕೊಡಿ ಸರ್ ಇಲ್ಲಿ. ಹಾ,
ಹೇಯ್ ನೀವಿಂತವ್ರು ಅಂತ ಗೊತ್ತಿರ್ಲಿಲ್ಲ. ಏಯ್ ಎದ್ನಡಿ ಈಚೆ, ಎದ್ನಡಿ ಈಚೆ. ಏ ಮೂರ್ತಿ, ಏನಯ್ಯ ಮಾತಾಡ್ತಾ ಇದ್ಯಾ? ಮೈಂಡ್ ಯೋರ್ ಟಂಗ್ ಮ್ಯಾನ್. ಆ ಲೆಟರ್ ಅಲ್ಲಿ ಏನಿದೆ ಅಂತ ಹೇಳ್ ಸಾಯೋ ಫಸ್ಟ್. ಈ ಲೆಟರ್ ಅಲ್ಲಿರೋದು ಅರ್ಥ ಆಗಿದ್ದಕ್ಕೆ ನಿನ್ಗೆ ಹೊರಗೋಗು ಅಂತ ಹೇಳ್ತಾ ಇದ್ದೀನಿ. ಮನುಷ್ಯನ ನೀನು? ಈ ರೆಸ್ಟೋರೆಂಟ್ ರೆಗ್ಯುಲರ್ ಕಸ್ಟಮರ್ ಆಗಿರೋದಕ್ಕೆ ಹೊರಗೋಗು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏ ಬಾಬು. ಅಣ್ಣ ಏನಣ್ಣ? ಸರ್, ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿದ್ದಕ್ಕೆ ನಾನು ನಿಮಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಸರ್. ಟಿಪ್ಸ್ ಕೊಟ್ಟಿದ್ದೀರಾ, ನಮ್ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ ಮರ್ಯಾದೆ ಇಟ್ಕೊಂಡಿದ್ದೆ. ಈಗ ಆ ಮರ್ಯಾದಿನ ಕಳ್ಕೊಂಡಿದ್ದೀರಾ. ದಯವಿಟ್ಟು ನೀವೇ ಎದ್ದು ಹೊರಗೆ ಹೋಗ್ತೀರಾ, ನಾವು ಹೊರಗೆ ಹಾಕ್ಬೇಕಾ ಸರ್? ಇಟ್ಸ್ ಟೂ ಇನ್ಸಲ್ಟಿಂಗ್ ಮೀ ಮ್ಯಾನ್. ಇಟ್ಸ್ ಟೂ ಇನ್ಸಲ್ಟಿಂಗ್ ಟು ಮೀ. ಇದೆಂಗ್ ಬಂದಿಲ್ಲಿ? ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಏನಿದೆ ಈ ಲೆಟ್ರಲ್ಲಿ? ಆ ರೆಸ್ಟೋರೆಂಟ್ ಅವರು ಯಾಕಷ್ಟೊಂದು ಹಾರಾಡಿದ್ರು ಅಂತ ಗೊತ್ತಿಲ್ಲ. ಏನಿದೆ ಈ ಲೆಟ್ರಲ್ಲಿ? ಗೂಗಲಲ್ಲಿ ಚೆಕ್ ಮಾಡಿ ನೋಡೋಣ. ಇಲ್ಲೂ ಏನೂ ಗೊತ್ತಾಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಏನನು? ಸರ್, ಇದು ಮಾಧವ್ ರೆಡ್ಡಿ ಕನ್ಸ್ಟ್ರಕ್ಷನ್ ಫೈಲ್. ಇದಕ್ಕೊಂದು ಸಿಗ್ನೇಚರ್ ಬೇಕಿತ್ತು ಸರ್. ಸರಿ, ಈ ಲೆಟ್ರಲ್ಲಿ ಏನಿದೆ ಅಂತ ಸ್ವಲ್ಪ ನೋಡಿ ಹೇಳುವನು. ನೀವಿಂತವ್ರು ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮಂತವ್ರ ಹತ್ರ ಕೆಲಸ ಮಾಡಕ್ಕೆ ನಂಗಿಷ್ಟ ಇಲ್ಲ. ಏಯ್, ಏನ್ ಹೇಳ್ತಾ ಇದೀಯಾನು? ಅಂಥದ್ದು ಆ ಲೆಟ್ರಲ್ಲಿ ಏನಿದೆ? ನೀನ್ ಇರ್ತೀಯೋ ಹೋಗ್ತೀಯೋ ಅದು ನಿನ್ನಿಷ್ಟ. ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಹೋಗು. ಇದನ್ನ ನನ್ ಬಾಯಲ್ಲಿ ಹೇಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ನಿಮ್ ಜೊತೆ ಕೆಲಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಗುಡ್ ಬೈ ಟು ಯೋರ್ ಜಾಬ್. ಅನು, ರಾಸ್ಕಲ್. ನನ್ನ ಕೆಳಗೆ ಕೆಲಸ ಮಾಡೋರು ಕೂಡ ನನ್ನ ರಾಸ್ಕಲ್ ಅನ್ನೋಂಗಾಯ್ತು. ಇಷ್ಟಕ್ಕೂ ಈ ಲೆಟ್ರಿಂದ ಮುಂದೆ ಏನೇನ್ ಕಾದಿದ್ರು ಏನು? ಹಲೋ, ಹೇಗಿದೀಯೋ? ನಾನ್ ಕಣೋ ಸಾಹುಲ್. ಯಾವ ಸಾಹುಲ್? ನಾನ್ ಕಣೋ ನಿನ್ ಆಪ್ತ ಮಿತ್ರ ಸಾಹುಲ್ ಕಣೋ. ಓ ಸಾಹುಲ್, ನೀನಾ? ಹೌದು ಕಣೋ, ನಾನೇ. ಚೆನ್ನೈಯಿಂದ ಬೆಳಗ್ಗೆ ಬಂದೆ. ಓ, ಎಲ್ಲಿದ್ಯಾ ಈಗ? ಇಲ್ಲೇ ಹೋಟೆಲ್ ಮನುವಲ್ಲಿದ್ದೀನಿ, 014 ಅಲ್ಲಿ. ಬಾರೋ. ಓಕೆ, ಬರ್ತೀನಿ. ಹಾಯ್ ಸಾಹುಲ್. ಹೇ ಪ್ರತಾಪ್, ಹೇಗೋ ಇದೆಯಾ? ಬಾ ಕೂತ್ಕೋ ಇಲ್ಲಿ. ಪ್ರತಾಪ್, ಹೇಗಿದ್ಯೋ? ಪರವಾಗಿಲ್ಲ ಸಾಹುಲ್. ನಿನ್ ಜರ್ನಿ ಎಲ್ಲ ಚೆನ್ನಾಗಿತ್ತಾ? ಹಾ, ಓಕೆ. ನೋಡು, ಬಂತು. ಥ್ಯಾಂಕ್ ಯು. ಆಫ್ಟರ್ ಲಾಂಗ್ ಟೈಮ್ ಕಾಲೇಜ್ ಎಲ್ಲ ಮುಗ್ದ್ಮೇಲೆ ಇವತ್ತು ಎಣ್ಣೆ ಹಾಕ ಕೂತಿದೀವಿ ನೋಡು. ಚಿಯರ್ಸ್ ಕಣೋ. ಯಸ್. ಯಾಕೋ ತುಂಬಾ ಡಲ್ ಆಗಿದ್ಯಾ? ನಿಂಗೊಂದು ಖುಷಿಯಾಗಿರೋ ವಿಚಾರ ಹೇಳ್ತೀನಿ ಕೇಳು. ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಸಿಸ್ಟರು ಖ್ಯಾತಿ ಸಿಕ್ಕಿದ್ಲು ಕಣೋ. ಹ? ಹೌದಾ? ಅವಳು ನಿನ್ನ ನೋಡುದ್ಲಾ? ಇಲ್ಲ ಕಣೋ, ನೋಡ್ಲೇ ಇಲ್ಲ.
ಬೈ ಚಾನ್ಸ್ ನೋಡಿದ್ರೆ ಹಳೆ ಕತೆ ಎಲ್ಲ ತೆಗ್ದ್ಬಿಡ್ತಾಳೆ ಅಂತ ಅವಳ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಒಳ್ಳೆ ಕೆಲಸ ಮಾಡ್ದೆ ಕಣೋ ನೀನು. ಅದ್ ಸರಿ, ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ, ಖುಷಿಯಾಗಿರೋಣ ಅಂತ ಕರೆದ್ರೆ ನೀನ್ ಯಾಕೆ ಇಷ್ಟ ಡಲ್ ಆಗಿದ್ಯಾ? ಆ ಪ್ರಾಬ್ಲಮ್ ಇಂದ ಆಚೆ ಬಂದ್ಮೇಲೆ ಮದ್ವೆ ಮಾಡ್ಕೊಂಡು ಆರಾಮಾಗಿದ್ದೆ. ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ ಕಣೋ. ಏನೋ ಅದು? ಯಾರೋ ಒಂದು ಹುಡುಗಿ ನೋಡೋದಕ್ಕೆ ಶಾಂತಿ ತರಾನೇ ಇದ್ಲು. ಈ ಲೆಟರ್ ಕೊಟ್ಟು ಮಾಯ ಆಗ್ಬಿಟ್ಲು ಕಣೋ. ಈ ಲೆಟರಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತಮಿಳ್ ತರ ಇದೆ, ಅರ್ಥನೇ ಆಗ್ತಾ ಇಲ್ಲ. ಇದ್ರಲ್ಲಿ ಏನ್ ಬರ್ದಿದೆ ಅಂತ ಸ್ವಲ್ಪ ನೋಡಿ ಹೇಳೋ ಪ್ಲೀಸ್. ಇಷ್ಟೇನಾ ನಿನ್ ಪ್ರಾಬ್ಲಮ್ಮು? ಇದಕ್ ಬೇಜಾರಾಗಿದ್ಯಾ? ಕೊಡಿಲಿ. ಏನೋ ಇದು? ನೀನು ಒಳ್ಳೆಯವನಂತ ಅವಾಗ ನಿನ್ಗೆ ಎಷ್ಟು ಸಪೋರ್ಟ್ ಮಾಡಿದೆ. ನೀ ನೋಡಿದ್ರೆ ಈ ತರ ಕೆಲಸ ಮಾಡಿದ್ಯಾ ಅಂತ ಇವಾಗ ಗೊತ್ತಾಗ್ತಿದೆ. ನಡಿಯೋ ಆಚೆ, ನಡಿಯೋ. ನೀನು ನನ್ನ ಆಪ್ತ ಮಿತ್ರ ಅಂತ ನಾನ್ ಅನ್ಕೊಂಡಿದ್ರೆ ನೀನು ನನ್ ಮೇಲೆ ಕೋಪ ಮಾಡ್ಕೋತಾ ಇದೆಯಲ್ವೋ? ಇದ್ರಲ್ಲಿ ಅಂಥ ಮ್ಯಾಟರ್ ಏನೋ ಇದೆ, ಹೇಳೋ. ಇದನ್ ಬೇರೆ ಬಾಯ್ಬಿಟ್ಟು ಹೇಳ್ಬೇಕೇನೋ? ನೀನ್ ಇಂಥವನಂತ ಗೊತ್ತಿದ್ರೆ ನಾನು ನಿನ್ ಸವಾಸನೆ ಮಾಡ್ತಾ ಇರ್ಲಿಲ್ಲ. ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ನಿನ್ ಸವಾಸ ನಂಗೆ ಬೇಡ, ಹೋಗಾಚೆ. ಕೇಳೋ ಇಲ್ಲಿ, ಇದ್ರಲ್ಲಿ ಏನೋ ಇದೆ, ಹೇಳ್ಬಿಟ್ಟು ಬೈಯೋ. ನಾನು ಮೆಂಟಲ್ ಆಗೋಗ್ಬಿಡ್ತಾ ಇದೀನೋ. ದಯವಿಟ್ಟು ಇದ್ರಲ್ಲಿ ಏನಿದೆ ಅಂತ ಹೇಳೋ, ಕೈ ಮುಗಿತೀನೋ, ಹೇಳೋಲೇ. ನೀನು ಕೈ ಮುಗಿಯೋದು ಬೇಡ, ಫ್ರೆಂಡ್ ಅಂತ ಬಿಡ್ತಾ ಇದ್ದೀನಿ. ನಿನ್ ಪ್ಲೇಸಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಕತೆನೇ ಬೇರೆ. ನಡಿಯೋ ಆಚೆ, ನಡಿಯೋ. ನಡಿಯೋ ಆಚೆ, ಹೋಗೋ ಹೋಗೋ. ಇದನ್ನು ತಗೊಂಡು ತೊಲ್ಗೋ. ಈ ಲೆಟ್ರಲ್ಲಿರೋ ವಿಷಯನ ಹೇಗೆ ತಿಳ್ಕೊಳ್ಳೋದು ನಾನು? ಯಾರನ್ನ ಕೇಳೋದು? ಯಾರು ಹೇಳ್ತಾರೆ? ಯಾರನ್ನ ಹೋಗಿ ಕೇಳಲಿ ನಾನು? ಸ್ವಾಮೀಜಿ ಹತ್ರ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ಸುತ್ತೆ. ಸ್ವಾಮೀಜಿ, ಸ್ವಾಮೀಜಿ, ಸ್ವಾಮೀಜಿ. ದೀರ್ಘಾಯುಷ್ಮಾನ್ ಭವ. ಎಲ್ಲ ಕ್ಷೇಮವೇ? ಒಂದು ದೊಡ್ಡ ಸಮಸ್ಯೆ ಸ್ವಾಮೀಜಿ. ಮೊದಲು ಆಸೀನರಾಗಿ. ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ? ಅದೆಲ್ಲ ಏನು ಇಲ್ಲ ಸ್ವಾಮೀಜಿ. ಮತ್ತಿನ್ನೇನು ಸಮಸ್ಯೆ? ಒಂದು ಹುಡುಗಿ ಒಂದು ಲೆಟರ್ ಕೊಟ್ಟಿದ್ದಾಳೆ. ಇದರಲ್ಲಿ ಏನಿದೆ ಅಂತ ಸ್ವಲ್ಪ ದಯವಿಟ್ಟು ಹೇಳಿ ಸ್ವಾಮೀಜಿ. ನಿಮ್ಮ ಪರಿವಾರಕ್ಕೆ ಸಮಸ್ಯೆಗಳು ಬಂದಾಗಲೆಲ್ಲ ಪರಿಹಾರ ಕೊಟ್ಟವನು ನಾನು. ಇದನ್ನೂ ಪರಿಹರಿಸುವೆ, ನಿಶ್ಚಿಂತೆಯಾಗಿರು. ಕೊಡಿ. ನೀನೆಂತ ಪಾಪಿ! ನೀನು ನಂಬಿಕೆಗೆ ಅರ್ಹನಲ್ಲ. ನಿಮ್ಮ ಕುಟುಂಬಕ್ಕೆ ನಾನು ಎಷ್ಟು ಒಳ್ಳೆಯದು ಬಯಸಿದ್ದೇನೆ. ಇದು ನೀನು ಸ್ವಾಮೀಜಿ, 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 ಎದ್ದೇಳಿ ಸ್ವಾಮೀಜಿ. ಸ್ವಾಮೀಜಿ, 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 ಎದ್ದೇಳಿ ಸ್ವಾಮೀಜಿ, ಸ್ವಾಮೀಜಿ, ಎದ್ದೇಳಿ ಸ್ವಾಮೀಜಿ, ಸ್ವಾಮೀಜಿ, ಸ್ವಾಮೀಜಿ. ನನ್ನ ಲೈಫು ಕತ್ಲೇನೆ ಆಗೋಯ್ತು. ಹೈ ನಿನ್ನಿಂದ ನನಗೆ
ಮನಃಶಾಂತಿನೇ ಇಲ್ದಂಗಾಗಿದೆ. ಆ ಹುಡುಗಿ ಯಾರು? ಅಲ್ಲ, ಅವಳು ಯಾಕೆ ನಿನ್ನ ನನಗ್ ತಂದ್ಕೊಟ್ಲು ಅಂತ ಅರ್ಥನೇ ಆಗ್ತಿಲ್ವಲ್ಲ. ಅರ್ಥನೇ ಆಗ್ತಾ ಇಲ್ಲ. ಇಷ್ಟಕ್ಕೂ ನಿನ್ನಲ್ಲಿ ಏನಿದೆ? ಎಲ್ರಿಗೂ ಉತ್ತರ ಕೊಡ್ತಾ ಇದೀಯಾ, ನನಗ್ ಯಾಕೆ ಕೊಡ್ತಾ ಇಲ್ಲ? ನಿನ್ನಿಂದ ಆ ಸಪ್ಲೈಯರು ನನ್ ಜೊತೆ ಕೆಟ್ಟದಾಗ ನಡ್ಕೊಂಡ. ನಾಳೆ ನನ್ನ ಆಶಾ, ಮೈ ಲೈಫ್, ನನ್ನ ಪ್ರಾಣ, ಅವಳು ಬರ್ತಾ ಇದ್ದಾಳೆ. ಅವಳಿಗೇನಾದ್ರೂ ತೋರಿಸಿ ನನಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನಾಗುತ್ತೋ ಏನೋ. ಹಲೋ ಡಾರ್ಲಿಂಗ್. ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಹೋ, ನಾನು 2 ದಿನ ಊರಲ್ಲಿರ್ಲಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ನನಗೆ ಗೊತ್ತು ನಿಮ್ಮ ಕೋಪ ಹೇಗೆ ಕಮ್ಮಿ ಮಾಡಬೇಕು ಅಂತ. ಹಲೋ ಡಾರ್ಲಿಂಗ್, ಯಾಕೆ ಡಲ್ ಆಗಿದ್ದೀರಾ? ಪ್ರತಾಪ್, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಾ. ಕೂತ್ಕೊಳ್ಳಿ. ಮುಂಚೆ ಎಲ್ಲ ನಾನು ಬರೋದನ್ನೇ ಕಾಯ್ತಾ ಇದ್ರಿ, ಬಂದ ತಕ್ಷಣನೇ ಹಿಡ್ಕೊಂಡು ನನ್ನ ಪ್ರಾಣ ತಿಂತಿದ್ರಿ. ಏನಾಗಿದೆ ಇವತ್ತು ನಿಮ್ಗೆ? ಆಶಾ, ನನ್ನನ್ನು ಪ್ರೀತಿಸ್ತೀಯ ತಾನೆ? ಅಯ್ಯೋ ಶಿವ, ಇದೆಂತ ಪ್ರಶ್ನೆ ಕೇಳ್ತಿದ್ದೀರಾ? ನೀವೇ ನನ್ನ ಪ್ರಾಣ ರೀ. ನಾನು ನಿನ್ನ ಒಂದು ಕೇಳ್ತೀನಿ, ನೀನು ಕೋಪ ಮಾಡ್ಕೋಬಾರ್ದು. ಒಂದಲ್ಲ 1000 ಪ್ರಶ್ನೆ ಕೇಳಿ, ನಾನು ಕೋಪ ಮಾಡ್ಕೊಳ್ಳಲ್ಲ. ನನ್ನನ್ನ ಬಿಟ್ಟು ಹೋಗ್ಬಾರ್ದು. ಬಿಡ್ತು ಅನ್ರಿ, ಅದೆಂತ ಯೋಚನೆ ಮಾಡ್ತೀರಾ? ಕನ್ಸ್ ಮನ್ಸಲ್ಲೂ ನಾನ್ ನಿಮ್ಮನ್ ಬಿಟ್ಟೋಗಲ್ಲ ರೀ. ಹಂಗಾದ್ರೆ ಧೈರ್ಯವಾಗಿ ಕೇಳಲ್ಲ. ಅದೆಂತ ಸಮಸ್ಯೆ ಬಂದ್ರೂ ನಾನ್ ನಿಮ್ ಜೊತೆಗಿರ್ತೀನಿ. ಅದೇನು ಅಂತ ಹೇಳಿ. ಹೌದಾ, ಇಷ್ಟೆಲ್ಲ ಆಯ್ತಾ? ಕೊಡಿ ಇಲ್ಲಿ. ನೋಡು, ನೀನ್ ಏನಾದ್ರೂ ಬೈಬೇಕು ಅಂತಂದ್ರೆ ಈ ಲೆಟರ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಬೈ. ನೀವೇನು ಯೋಚನೆ ಮಾಡಬೇಡಿ, ಅದೇನೇ ಇದ್ರೂ ನಾನೇನು ಬೈಯಲ್ಲ. ಆಶಾ, ಆಶಾ, ಏನಾಯ್ತೆ? ಇವಳು ಸೈನ್ ಹಾಕಿದಕ್ಕೆ ಏನೇ ಇದು? ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಡಿವೋರ್ಸ್ ಬೇಕು ನಂಗೆ, ಸೈನ್ ಹಾಕು. ಡಿವೋರ್ಸಾ? ಹೌದು, ನಮ್ ಮದ್ವೆಗ್ ಮುಂಚೆ ಏನೇನೆಲ್ಲ ಮಾಡಿದ್ಯಾ ನೀನು? ಎಷ್ಟ್ ನಂಬಿಕೆ ಇಟ್ಟಿದ್ದೆ ನಾನು ನಿನ್ ಮೇಲೆ. ಮುಂದೆ ನಮ್ ಜೀವನನ ಹಿಂಗೆ ಕಳಿಬೇಕು ಅನ್ಕೊಂಡಿದ್ದೆ, ಆದ್ರೆ ನೀನು ನಿಂತವನು ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನಂಗೆ ಡಿವೋರ್ಸ್ ಬೇಕು, ನಿನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ನನ್ಗೆ. ಏಯ್, ನಿನಗೇನ್ ಹುಚ್ಚ ಏನು? ಈ ಲೆಟರ್ ಅಲ್ಲಿ ಏನಿದೆ ಅಂತ ಹೀಗ್ ಆಡ್ತಾ ಇದೀಯಾ? ಡಿವೋರ್ಸ್ ಕೊಡೋದಕ್ಕೂ ಬರ್ತಿದ್ಯಾ? ಇಷ್ಟೇನಾ ನಮ್ ಪ್ರೀತಿ? ನಿನ್ ಪ್ರೀತಿಗ್ ಬೆಂಕಿ ಹಾಕ. ಈ ಹಾಳಾದ್ ಲೆಟ್ರು ನಮ್ ಜೀವನನೇ ಸರ್ವನಾಶ ಮಾಡ್ತಾ ಇದೆ. ಇವತ್ತು ಈ ಲೆಟರ್ ಇರ್ಲಿಲ್ಲ ಅಂದಿದ್ರೆ ಈ ಸತ್ಯ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ. ಏನೇ ಸತ್ಯ? ಏನೇ ಇದೆ ಈ ಲೆಟರ್ ಅಲ್ಲಿ? ಅದಾದ್ರೂ ಹೇಳು. ನನ್ನ ನಮ್ಮಪ್ಪನ್ ಮನೆಗೆ ಹೋಗ್ತೀನಿ. ಏನ್ ತಲೆ ಕೆಟ್ಟಿದ್ಯೇನೆ ನಿಂಗೆ? ಹತ್ರ ಬರ್ಬೇಡ, ಹತ್ರ ಬಂದ್ರೆ ಕತ್ ಕುಯ್ಕೊಂಡ್ಬಿಡ್ತೀನಿ. ಏ ಬೇಡ. ಏನೇ ಇದು? ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ, ಆದ್ರೆ ನೀನು
ನನ್ಗೆ ಮೋಸ ಮಾಡ್ಬಿಟ್ಟೆ. ಅಲ್ಲ, ಏನೇ ನಿನ್ನಂತ ಆಯ್ತು ಈಗ? ಮೋಸಗಾರನ್ ಜೊತೆ ನಾನು ಏನಾಯ್ತು? ಇರಲ್ಲ. ನಾನು ನನ್ನ ತವ್ರ ಮನೆಗೆ ಏನೇ ಹೋಗ್ತೀನಿ. ಬರ್ದಿದೆ ಹೇಳ. ಹತ್ರ ಬರ್ಬೇಡ. ಬೇಡ ಹತ್ರ ಬರ್ಬೇಡ. ಬೇಡ, ಸುಮ್ನೆ ನನ್ನ ಮಾತು ಬರ್ಬೇಡ. ಕೇಳು. ಹತ್ರ ಬೇಡ ಕಣೆ, ಬರ್ಬೇಡ. ಏನಾಯ್ತು ಈಗ? ಬೇಡ. ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. Let's meet in the court of law. ಆಶಾ, ಆಶಾ, ಆಶಾ. ನನ್ನ ಲೈಫೇ ಹಾಳಾಗ್ಬಿಡ್ತು. ಅವಳನ್ನಂತೂ ಬಿಡಲ್ಲ ನಾನು, ಅವಳನ್ನಂತೂ ಬಿಡಲ್ಲ. ಅಯ್ಯೋ, ಏಯ್ ಅವ್ನು ತಿರ್ಗಾ ಬಂದವ್ ನೋಡೋ. ಬಿಡ, ಕುಡುಕ್ರು ಸವಾಸ ನಮ್ಗೆ ಯಾಕೆ? ವೇಟರ್, ಏನ್ ಮನುಷ್ಯರು. ಮೊನ್ನೆ ಕೊಟ್ಟಿದ್ದು ಸಾಕಾಲಿಲ್ಲ ಅನ್ಸುತ್ತೆ. ಆ ಗಾಯ ಇವಳ? ನೀವು ಮಾಡಿದ ಪಾಪ ನಿಮ್ಮನ್ನು ಬಿಡುವುದಿಲ್ಲ. ಇಂದಲ್ಲ ನಾಳೆ ಆ ಪಾಪದ ಫಲವನ್ನು ನೀವು ಅನುಭವಿಸಲೇಬೇಕು. ಕರ್ಮ ರಿಟರ್ನ್ಸ್.